ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಕೃಪೆಯನ್ನು ನೆಪವಾಗಿ ಬಳಸುವುದನ್ನು ನಿಲ್ಲಿಸಿ. ಗಲಾತ್ಯದವರಿಗೆ 5:13 ವಿವರಿಸಲಾಗಿದೆ. ಕ್ರಿಸ್ತನಲ್ಲಿ ನಾವು ಪಡೆಯುವ ದೊಡ್ಡ ಆಶೀರ್ವಾದಗಳಲ್ಲಿ ಒಂದು ಸ್ವಾತಂತ್ರ್ಯ, ಬಿಡುಗಡೆ. ಇಂದು ನಮ್ಮಲ್ಲಿ ಅನೇಕರು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ, ಆದರೆ ನಿಜವಾದ ಸ್ವಾತಂತ್ರ್ಯ ಏನೆಂದು ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ. ಯಾವುದೇ ನಿಬಂಧನೆಗಳಿಲ್ಲದೆ ಮತ್ತು ನಮಗೆ ಅನಿಸಿದ್ದನ್ನು ಮಾಡುವುದು ಇದರ ಅರ್ಥ ಎಂದು ನಾವು ಭಾವಿಸುತ್ತೇವೆ. ಆದರೆ ಕ್ರಿಸ್ತನಲ್ಲಿ ನಾವು ಪಾಪ, ಭಯ, ಚಿಂತೆ ಮತ್ತು ಆತಂಕಗಳಿಂದ ಮತ್ತು ಒಂದು ಕಾಲದಲ್ಲಿ ನಮ್ಮ ಜೀವನವನ್ನು ನಿಯಂತ್ರಿಸಿದ್ದ ಎಲ್ಲದರಿಂದ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೇವೆ. ಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ಬದುಕುವಾಗ ನಾವು ಬಂಧನಗಳಿಂದ ಮುಕ್ತರಾಗುತ್ತೇವೆ. ಗಲಾತ್ಯದವರಿಗೆ 5:13 ಹೇಳುತ್ತದೆ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ಕರೆಯಲ್ಪಟ್ಟಿದ್ದೀರಿ. ಸ್ವಾತಂತ್ರ್ಯವನ್ನು ಶರೀರಕ್ಕೆ ಆಸ್ಪದವಾಗಿ ಬೆಳೆಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಬೈಬಲ್ ನಮ್ಮನ್ನು ಸ್ವಾತಂತ್ರ್ಯಕ್ಕೆ ಕರೆಯಲಾಗಿದೆ ಎಂದು ಹೇಳಿದಾಗ ಅದರ ಅರ್ಥ ನಾವು ಮೊದಲು ನಿಜವಾಗಿಯೂ ಸ್ವತಂತ್ರರಾಗಿರಲಿಲ್ಲ ಎಂದರ್ಥ. ಹೊರನೋಟಕ್ಕೆ ನಾವು ಸ್ವತಂತ್ರರೆಂದು ಭಾವಿಸಿರಬಹುದು, ಆದರೆ ನಾವು ಆಯ್ಕೆಗಳನ್ನು ಮಾಡಿಕೊಳ್ಳಬಹುದು, ನಮಗೆ ಇಷ್ಟವಂತೆ ಬದುಕಬಹುದು, ಆದರೆ ನಮಗೆ ನಿಜವಾದ ಸಂತೋಷ, ಸಂತೃಪ್ತಿ, ಸಮಾಧಾನ ಎಂದಿಗೂ ಸಿಗಲಿಲ್ಲ. ಏಕೆಂದರೆ ಆಂತರಿಕವಾಗಿ ನಾವು ಪಾಪಗಳಿಂದ ಬಂಧಿತರಾಗಿದ್ದೇವೆ. ಪಾಪವು ಪರಿಣಾಮಗಳನ್ನು ಬೀರುತ್ತದೆ. ಕೇವಲ ಶಾಶ್ವತ ಮರಣ ಅಲ್ಲ, ನಮ್ಮ ಸ್ವಂತ ಪಾಪಗಳು ಈ ಜೀವನದಲ್ಲಿ ದುಃಖಗಳನ್ನು ತರುತ್ತದೆ, ನೋವು, ಬಂಧನ ಮತ್ತು ನಷ್ಟವನ್ನು ಉಂಟು ಮಾಡುತ್ತದೆ. ಆದರೆ ನಾವು ಕ್ರಿಸ್ತನಿಂದ ಪಡೆದ ಸ್ವಾತಂತ್ರ್ಯ ಏನು? ನಾವು ಕ್ರಿಸ್ತನಿಂದ ಪಡೆದ ಸ್ವಾತಂತ್ರ್ಯ ಪಾಪದಿಂದ ಮತ್ತು ಅದರ ಪರಿಣಾಮಗಳಿಂದ ಸ್ವತಂತ್ರರಾಗಿದ್ದೇವೆ. ಪರಿಣಾಮವಾಗಿ ಲೌಕಿಕ ಜನರು ಭಯಪಡುವ ಕೆಟ್ಟ ಸುದ್ದಿಗೆ ನಾವು ಭಯಪಡಬೇಕಾಗಿಲ್ಲ. ಕೀರ್ತನೆಗಳು 112, 6, 7, ಧರ್ಮೋಪದೇಶಕಾಂಡ 7:15. ನಾವು ಮಾಡುವ ಪ್ರತಿಯೊಂದು ಪಾಪವು ನಮ್ಮಲ್ಲಿ ಪರಿಣಾಮ ಉಂಟು ಮಾಡುತ್ತದೆ. ಕೀರ್ತನೆಗಳು 32, 3, 4 ಮತ್ತು 38:2. ದೇವರು ನಮ್ಮನ್ನು ಅದರಿಂದ ಮುಕ್ತಗೊಳಿಸಿದ್ದಾನೆ. ಕ್ರಿಸ್ತನ ಮೂಲಕ ದೇವರು ನಮಗೆ ಒಂದು ಹೊಸ ಸಾಮರ್ಥ್ಯವನ್ನು ನೀಡಿದ್ದಾನೆ. ಅದು ಪಾಪದ ಕಡೆಗೆ ಒಳಗಿನ ಆಕರ್ಷಣೆಯನ್ನು ವಿರೋಧಿಸುವ ಶಕ್ತಿ. ಮೊದಲು ನಾನು ಬದಲಾಗಲು ಸಾಧ್ಯವಿಲ್ಲ ಎಂದು ಭಾವಿಸಿದೆವು. ಈಗ ತಪ್ಪುಗಳಿಗೆ ಇಲ್ಲ ಮತ್ತು ಸರಿಯಾದದಕ್ಕೆ ಹೌದು ಎಂದು ಹೇಳುವ ಧೈರ್ಯ ಮತ್ತು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಎಂದರೆ ಪಾಪವು ಇನ್ನು ಮುಂದೆ ನಮ್ಮ ಯಜಮಾನನಲ್ಲ. ರೋಮಪುರದವರಿಗೆ 6:14 ಹೇಳುವ ಪ್ರಕಾರ. ಆದ್ದರಿಂದ ಸ್ವಾತಂತ್ರ್ಯವೇನೆಂದರೆ ನಾವು ಭಾವಿಸುವುದನ್ನು ಮಾಡುವುದಲ್ಲ, ಅದು ಪಾಪದ ನಿಯಂತ್ರಣದಿಂದ ಬಿಡುಗಡೆ ಹೊಂದಿರುವುದು, ಜೀವನ ಮತ್ತು ಶಾಂತಿಗೆ ನಡೆಸುವ ಸ್ವಾತಂತ್ರ್ಯ. ಸ್ವಾತಂತ್ರ್ಯವು ಐಚ್ಛಿಕವಲ್ಲ. ಸ್ವಾತಂತ್ರ್ಯವು ನಮಗಾಗಿ ಒಂದು ಉದ್ದೇಶವನ್ನು ಹೊಂದಿದೆ ಎಂದು ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಯೋಹಾನ 8:36 ಯೇಸುದೇವರು ಹೇಳ್ತಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನೀವು ಬಿಡುಗಡೆಯಾಗುವಿರಿ. ಯಾವುದರಿಂದ? ಪಾಪದಿಂದ, ಪಾಪದ ಪರಿಣಾಮಗಳಿಂದ. ಅದು ನಮಗೆ ಒಂದು ಪ್ರಾಮಿಸು. ದೇವರು ನಮ್ಮನ್ನು ಫ್ರೀ ಮಾಡಿದ್ದಾರೆ. ನಾವು ನಿಜವಾಗಿಯೂ ನಮ್ಮ ಪಾಪದಿಂದ ಮತ್ತು ಪಾಪದ ಪರಿಣಾಮಗಳಿಂದ ನಾವು ಬಿಡುಗಡೆ ಆಗುತ್ತೇವೆ. ಈ ವಾಕ್ಯ ನಮಗೆ ಪ್ರಾಮಿಸ್ ಮಾಡ್ತದೆ. ಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ಜೀವಿಸುವುದು ಎಂದರೆ ನಾವು ಪಾಪದಿಂದ ಮುಕ್ತರಾಗಿ ಬದುಕಲು ಪ್ರತಿದಿನ ನಾವು ಇದು ಅಭ್ಯಾಸ ಮಾಡಬೇಕು ಮತ್ತು ಹೀಗೆ ಪ್ರತಿದಿನ ಶಾಂತಿ ಮತ್ತು ಸಂತೋಷವನ್ನು ಆನಂದಿಸಲು ಮುಕ್ತರಾಗಬೇಕು. ಕ್ರಿಸ್ತನು ಕೊಟ್ಟಿರುವ ಸ್ವಾತಂತ್ರ್ಯದಲ್ಲಿ ವಿಶ್ವಾಸಿಯು ನಡೆಯದಿದ್ದರೆ ಅವನ ಮನಸ್ಸು ನಿರಂತರವಾಗಿ ತೊಂದರೆಗೊಳಗಾಗುತ್ತದೆ. ಅವನ ಮನಸ್ಸು ಬಂಧಿತವಾಗುತ್ತದೆ. ಯಾವುದರಿಂದ? ಚಿಂತೆ, ಕಿರಿಕಿರಿ, ಕೋಪ, ಅಸೂಯೆ, ಹತಾಶೆ, ಶ್ರಮಸಾದಿರುವಿಕೆ ಇತ್ಯಾದಿಗಳಿಂದ ಬಂಧಿತರಾಗಿರುತ್ತೇವೆ ಅಲ್ಲವೇ? ಅದು ಮತ್ತೆ ಅದು ಬರುತ್ತಲೇ ಇರುತ್ತದೆ. ನಿಮ್ಮ ಹೃದಯದಲ್ಲಿ ಏನಿರುತ್ತದೆ ಅದರಿಂದ ನೀವು ಬಂಧಿತರಾಗಿರುತ್ತೀರಿ, ಇಲ್ಲದಿದ್ದರೆ ನೀವು ಸ್ವತಂತ್ರರಾಗಿರ್ತೀರಿ. ಅರ್ಥವಾಯ್ತಾ? ಸ್ವಾತಂತ್ರ್ಯದಲ್ಲಿ ಬದುಕೋದು ನಮ್ಮನ್ನು ವಿನಾಶ ಮತ್ತು ಅನಗತ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಜ್ಞಾನೋಕ್ತಿಗಳು 1:33 ಬರೆದಿದೆ, ನನಗೆ ಕಿವಿ ಕೊಡುವವನಾದರೂ ಜೀವಿಸಿ ಯಾವ ಕೇಡಿನ ಭಯವಿಲ್ಲದೆ ನೆಮ್ಮದಿಯಲ್ಲಿರುವೆನು. ಯಾವ ಕೇಡಿನ ಭಯವಿಲ್ಲದೆ ನೆಮ್ಮದಿಯಲ್ಲಿರುವೆನು. ಏಕೆಂದ್ರೆ ನಾವು ದೇವರ ದಾರಿಯಲ್ಲಿ ನಡೆದರೆ ನಮಗೊಂಥರ ಭರವಸೆ ಬರುತ್ತದೆ, ನಮಗೆ ಒಂಥರ ಖುಷಿ ಬರ್ತದೆ, ಧೈರ್ಯ ಬರ್ತದೆ, ಏನು ಕೆಟ್ಟದಾಗುವುದಿಲ್ಲ ಅಂತ.
ಇಲ್ಲದಿದ್ದರೆ ನಾವೆಲ್ಲದಕ್ಕೂ ಭಯಪಡಬೇಕಾಗುತ್ತೆ. ಈ ಭಯನೇ ನಮಗೆ ಬಂಧನ ಅಲ್ಲವೇ? ಈ ಭಯದಿಂದ ನಾವು ವಿಮುಕ್ತರಾಗಬೇಕು. ಅದು ದೇವರ ನೀತಿಯನ್ನು ನಾವು ಅಭ್ಯಾಸ ಮಾಡಿದರೆ ಮಾತ್ರ ನಮಗೆ ಆ ಫ್ರೀಡಮ್ ನಮಗೆ ಸಿಗುವುದು. ಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ಬದುಕಲು ನಾವು ಆತ್ಮದಲ್ಲಿ ನಡೆಯಬೇಕು. ನಾವು ನಮ್ಮ ದೇಹದ ಕೃತ್ಯಗಳನ್ನು ಕೊಲ್ಲಬೇಕು ಎಂದು ನಮಗೆ ರೋಮಪುರದವರೆಗೆ 8:13 ಎಚ್ಚರಿಕೆ ನೀಡಲಾಗಿದೆ. ನಮ್ಮ ದೇಹದ ಕ್ರಿಯೆಗಳು ಕೊಂದರೆ ಮಾತ್ರ ನಮಗೆ ಆ ಫ್ರೀಡಮ್ ಸಿಗುವುದು. ಗಲಾತ್ಯದವರಿಗೆ 5:16 ನಾವು ಓದುತ್ತೇವೆ, ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪಾಪದ ವಿರುದ್ಧ ಹೋರಾಡುವುದರಿಂದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದಿಲ್ಲ, ಬದಲಾಗಿ ಆತ್ಮದೊಂದಿಗೆ ಸಂಪರ್ಕದಲ್ಲಿ ಇರುವುದರಿಂದ ದಿನವಿಡೀ ದೇವರೊಂದಿಗೆ ನಾವು ಸಂಪರ್ಕದಲ್ಲಿ ಇರಬೇಕು. ದೇವರ ಮೇಲೆ ಅವಲಂಬಿತವಾಗಲು ನಾವು ಕಲಿಯಬೇಕು. ವಿಶೇಷವಾಗಿ ಆತಂಕ, ಭಯ, ಕೋಪ, ಕಹಿ ಅಥವಾ ಬೇರೆಡೆ ಸೆಳೆಯುವ ಆಲೋಚನೆಗಳನ್ನು ಬಂದಾಗ ನಾವು ಹೇಗೆ ನಮ್ಮನ್ನು ಫ್ರೀ ಮಾಡುವುದು ಎಂದು ನಾವು ಕಲಿತುಕೊಳ್ಳಬೇಕು. ಅದೇ ತರ ನಾವು ಡೈಲಿ ಅಭ್ಯಾಸ ಮಾಡಬೇಕು. ದಿನನಿತ್ಯ ಸಂದರ್ಭಗಳಲ್ಲಿ ಪ್ರೀತಿ, ನಮ್ರತೆ, ತಾಳ್ಮೆ ಮತ್ತು ಸೇವೆಯನ್ನು ಆರಿಸಿಕೊಳ್ಳುವುದು ಆತ್ಮದಲ್ಲಿ ನಡೆಯುವುದರ ಪ್ರಾಯೋಗಿಕ ಅಭಿವ್ಯಕ್ತಿಯಾಗಿದೆ. ಉದಾಹರಣೆಗೆ, ಒಳಗೆ ಕಿರಿಕಿರಿ ಅಥವಾ ಕೋಪ, ಕಹಿ ಹೆಚ್ಚಾದಾಗ ನೈಸರ್ಗಿಕ ಪ್ರತಿಕ್ರಿಯೆ ಎಂದರೆ ಅದನ್ನು ಸ್ಫೋಟಿಸುವುದು ಅಥವಾ ಪ್ರಯತ್ನದಿಂದ ನಿಗ್ರಹಿಸುವುದು. ಆದರೆ ಆತ್ಮದಲ್ಲಿ ನಡೆಯುವುದು ಅಂದರೆ ಅದು ನಿಲ್ಲಿಸಿ ತಕ್ಷಣವೇ ದೇವರ ಕಡೆಗೆ ತಿರುಗುವುದು ಮತ್ತು ದೇವರ ಸಹಾಯ ಮತ್ತು ಶಕ್ತಿ ನಾವು ಕೇಳುವುದು. ದೇವರೇ, ಈ ಸಮಯದಲ್ಲಿ ನನಗೆ ಶಕ್ತಿ ಕೊಡು, ನನಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅವರನ್ನು ಕ್ಷಮಿಸುವುದಕ್ಕಾಗ್ತಾ ಇಲ್ಲ. ತಕ್ಷಣ ನೀವು ಪ್ರೇಯರ್ ಮಾಡಿದರೆ ನಿಮಗೆ ಶಕ್ತಿ ಸಿಗುತ್ತದೆ, ಅದರಿಂದ ನೀವು ವಿಮುಕ್ತರಾಗುತ್ತೀರಿ. ತಕ್ಷಣ ನೀವು ಪ್ರಾರ್ಥನೆ ಮಾಡಲಿಲ್ಲಂದರೆ ಆವಾಗ ಏನು ಬರ್ತದೋ ಅದರಿಂದ ನೀವು ಬಂಧಿತರಾಗುತ್ತೀರಿ, ಅಲ್ಲವೇ? ಹಲ್ಲೆಲೂಯಾ. ಸೊ ತಕ್ಷಣ ಪ್ರೇಯರ್ ಮಾಡುವುದು ನಾವು ಆತ್ಮದಲ್ಲಿ ನಡೆಯುವುದು. ಆದರೆ ನಾವು ಫ್ಲೆಶ್ ಅಲ್ಲಿ ನಡೀತಾ ಇದ್ರೆ, ಶರೀರ ಭಾವದಲ್ಲಿ ನಡೀತಾ ಇದ್ರೆ ನಮಗೆ ಆ ಪ್ರಾರ್ಥನೆ ಬರುವುದಿಲ್ಲ, ಅದೇ ಆಲೋಚನೆಯಲ್ಲಿ ಟೈಮ್ ಕಳೆಯುತ್ತದೆ. ತಕ್ಷಣ ನಾವು ಪ್ರಾರ್ಥಿಸಿದರೆ ನಮಗೆ ಶಕ್ತಿ ಸಿಗುತ್ತದೆ, ನಮಗೆ ಅವರನ್ನು ಕ್ಷಮಿಸುವುದಕ್ಕಾಗುತ್ತದೆ. ಬರೀ ಕ್ಷಮಿಸುವುದಲ್ಲ, ನಾವು ಪ್ರತಿಯಾಗಿ ಪ್ರೀತಿಸಲು ನಾವು ಶಕ್ತಿಯನ್ನು ಪಡೆಯುತ್ತೇವೆ. ನೀವಿದು ಪ್ರಾಕ್ಟೀಸ್ ಮಾಡಿ ನೋಡಿ. ಅದು ನಿಮಗೆ ಬೇಕಂದ್ರೆ ಮಾತ್ರ ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕಾಗುತ್ತದೆ. ಇನ್ನೊಂದು ಉದಾಹರಣೆ, ಚಿಂತೆ. ಅನೇಕ ಜನರು ಚಿಂತೆಗಳ ಬಗ್ಗೆ ಯೋಚಿಸಬೇಡ ಎಂದು ಹೇಳಿಕೊಳ್ಳುವ ಮೂಲಕ ಚಿಂತಿಸುವುದನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ. ಕೆಲವರು ಹೇಳ್ತಾರೆ, ಏನು ಚಿಂತೆ ಬಂದಾಗ ಚಿಂತಿಸಬಾರದು, ಆದರೆ ಚಿಂತೆ ಹಂಗೆ ಬರ್ತಾ ಇರ್ತದೆ, ಹೆಂಗೆ ಚಿಂತಿಸೋದು ನಿಲ್ಲಿಸಕ್ಕಾಗತ್ತೆ? ಕೆಲವರು ಹೇಳ್ತಾರೆ ಚಿಂತಿಸಬಾರದು, ಆದರೆ ಆ ಚಿಂತೆ ಎಲ್ಲ ಹೊಟ್ಟೋಗುತ್ತದೆ. ನಾವೆಲ್ಲರೂ ಪ್ರಾಯೋಗಿಕವಾಗಿ ನಾವು ನೋಡುವುದು, ನಮ್ಗೆಲ್ಲ ಅನುಭವ ಇದೆ. ಚಿಂತೆ ಎಷ್ಟೊಂದು ಹಂಗೆ ಬರ್ತಾ ಇರುತ್ತದೆ, ಒನ್ ಆಫ್ಟರ್ ದ ಅದರ್. ಫಿಲಿಪಿಯದವರಿಗೆ 4:6-7 ನಮಗೆ ಚಿಂತೆಯನ್ನು ಪ್ರಾರ್ಥನೆಯನ್ನಾಗಿ ಪರಿವರ್ತಿಸಲು ಕಲಿಸುತ್ತದೆ. ಏಕೆಂದರೆ ನಮ್ಮ ಮನಸ್ಸಲ್ಲಿ ಚಿಂತೆಗಳು ಬರ್ತಲೇ ಇರುತ್ತವೆ. ಚಿಂತೆಗಳು ಬಂದಾಗ ಎಲ್ಲ ದೇವರೇ ನನಗೂ ಶಕ್ತಿ ಕೊಡಿ ಎಂದು ನೀವು ಹೇಳಿ ನೀವು ಚಿಂತಿಸುವುದನ್ನು ದೇವರಿಗೆ ನೀವು ಬಿಟ್ಟು ಕೊಡಬೇಕು. ಮತ್ತೆ ಪ್ರಾರ್ಥಿಸಬೇಕು, ನೀವು ರಿಲೀಸ್ ಆಗಬೇಕು. ಇಲ್ಲದಿದ್ದರೆ ಆ ದುಃಖಗಳು, ಚಿಂತೆಗಳು, ಭಯ ಅದರಿಂದ ನೀವು ಬಂಧಿತರಾಗ್ತೀರಿ. ಆತಂಕಕಾರಿ ಆಲೋಚನೆಗಳು ಬಂದಾಗ ತಕ್ಷಣ ನೀವು ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಬೇಕು. ದೇವರೇ, ನಾನು ಈ ಪರಿಸ್ಥಿತಿಯನ್ನು ನಿನಗೆ ಕೊಡುತ್ತೇನೆ, ನಾನು ಸಾಗಿಸಲು ಸಾಧ್ಯವಿಲ್ಲ, ನೀನು ಕೃಪೆ ಮಾಡು. ಇದು ಆತ್ಮದಲ್ಲಿ ನಡೆಯುವುದು. ನೀವು ಹೀಗೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಶಕ್ತಿ ಸಿಗಿದರೆ ನೀವು ಆತ್ಮದಲ್ಲಿ ನಡೀತಾ ಇರುವುದು ಅಲ್ಲ. ನೀವು ಚಿಂತೆಯಲ್ಲೇ ಜೀವನ ಮಾಡ್ತೀರಿ, ಆ ಕೋಪದಲ್ಲೇ ನೀವು ಜೀವನ ಮಾಡ್ತೀರಿ, ನಿಮ್ಗೆ ಕಷ್ಟ ಇದೆ, ಅದೇ ಯೋಚನೆ ಮಾಡ್ತಾ ಇದ್ರೆ ಯು ಆರ್ ವಾಕಿಂಗ್ ಇನ್ ಫ್ಲೆಶ್. ಇದೆಲ್ಲ ಬರಲ್ಲ ಅಂದ್ರೆ ಎಲ್ಲರಿಗೂ ಬರ್ತದೆ. ನಾವು ಅಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕು ಪ್ರೇಯರ್ ಮತ್ತು ಧ್ಯಾನ. ನೀವು ಪ್ರಾರ್ಥಿಸಿದಾಗ ಏನಾಗುತ್ತದೆ, ನೀವು ಚಿಂತೆಯನ್ನು ಸಪ್ರೆಸ್ ಮಾಡ್ತಾ ಇಲ್ಲ, ಚಿಂತೆಯ ಬದಲು ದೇವರ ಶಾಂತಿ ಬರುತ್ತದೆ. ದೇವರ ಶಾಂತಿ ಬಂದಾಗ ನಮಗೆ ಹೋಪ್ ಬರ್ತದೆ, ಭರವಸೆ ಬರ್ತದೆ. ಆ ಶಾಂತಿ ಇದ್ದರೆ ದೇವರು ಕ್ರಿಯೆ ಮಾಡುತ್ತಾರೆ. ದೇವರು ನಮ್ಮನ್ನು ಸರಿಯಾದ ಆಶೀರ್ವಾದಕ್ಕೆ ಕರೆದೊಯ್ಯುವ ಅಡಿಪಾಯ ಶಾಂತಿ. ನಮ್ಮ ಹೃದಯದಲ್ಲಿ ಶಾಂತಿ ಯಾವಾಗಲೂ ಇರಬೇಕು. ಅದಕ್ಕಾಗಿ ನಾವು ಶ್ರಮಿಸಬೇಕು. ಇಲ್ಲದಿದ್ದರೆ ಯಾರಿಗೂ ಶಾಂತಿ ಸಿಗುವುದಿಲ್ಲ. ಶಾಂತಿ ಯಾರಿಗೂ ಹಂಗೆ ಬರುವುದಿಲ್ಲ. ನಾವು ಶ್ರಮಿಸಬೇಕು. ನಮ್ಮಲ್ಲಿ ಹಲವರು ದಿನಗಟ್ಟಲೆ ನಿರುತ್ಸಾಹಗೊಳ್ಳುತ್ತೇವೆ. ಆಗ ಏನಾಗುತ್ತದೆ,
ಅದು ನಮ್ಮ ನಂಬಿಕೆಯನ್ನು ಬರಿದು ಮಾಡುತ್ತದೆ, ನಮ್ಮ ಪ್ರತಿಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ದೇವರಿಂದ ಶಾಂತಿ ಮತ್ತು ಸಹಾಯವನ್ನು ಅನುಭವಿಸೋದು ತಡೆಯುತ್ತದೆ. ಏನಾದರೂ ಕೆಟ್ಟದ್ದು ಬಂದರೆ ನಾವು ಅದೇ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಜೀವನ ಮಾಡುತ್ತೇವೆ. ಆವಾಗ ಎಲ್ಲ ನಾವು ದೇವರಿಂದ ದೂರ ಇರುತ್ತೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ನಮಗೇನು ಮಾಡೋಕ್ಕಾಗಲ್ಲ. ನಾವಿದೆಲ್ಲ ಅರ್ಥ ಮಾಡಿಕೊಂಡು ದೇವರ ಸಹಾಯ ಎಷ್ಟು ಬೇಗನೆ ನಮಗೆ ಸಿಗಬೇಕಾಗುತ್ತೋ ಅಷ್ಟು ನಮಗೆ ಸಿಗಬೇಕು. ಇಲ್ಲದಿದ್ದರೆ ಏನು, ನಾವು ತುಂಬಾ ಬೆಂದಿದರಾಗಿ ನಾವು ಜೀವನ ಮಾಡುತ್ತೇವೆ. ಬೆಂದಿದರಾಗಿದ್ರೆ ಏನು, ನಮ್ಗೇನಾದ್ರೂ ಖುಷಿ ಇದೆಯಾ? ನಾವು ಜೈಲಲ್ಲಿ ಇದ್ರೆ ನಮ್ಗೇನಾದ್ರೂ ಖುಷಿ ಇದೆಯಾ? ಎಲ್ಲೂ ಹೋಗಕ್ಕಾಗಲ್ಲ ಅಲ್ಲವೇ? ಅದೇ ತರ ನಾವು ಜೀವನ ಮಾಡುವುದು ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀವೆಲ್ಲಾ ಕಡೆ ಹೋಗ್ತಾ ಇರಬಹುದು, ಆದ್ರೆ ನಿಮಗೆ ಖುಷಿ ಇಲ್ಲ, ಜೀವನ ಮಾಡಬೇಕು ಅಂತ ಅನಿಸೋದಿಲ್ಲ, ಏನೋ ಒಂದು ತಡೆ ಅಲ್ಲವೇ? ಅದು ಯಾಕೆ? ದೇವರು ಕೊಟ್ಟಿರುವ ಸ್ವಾತಂತ್ರ್ಯದಲ್ಲಿ ನಾವು ಜೀವನ ಮಾಡುತ್ತಾ ಇಲ್ಲ. ಅದಕ್ಕೆ ಗೆಲುವು ಅಂದರೆ ತೊಂದರೆಗಳು ಮತ್ತು ತೊಂದರೆ ಕೊಡುವ ಆಲೋಚನೆಗಳನ್ನು ಎಂದಿಗೂ ಬರುವುದಿಲ್ಲ ಎಂದಲ್ಲ, ಆದರೆ ನಾವು ಅವುಗಳಲ್ಲಿ ಉಳಿಯುವುದು ಇಲ್ಲ ಎಂದ ಅರ್ಥ. ನಮ್ಗೆಲ್ಲರಿಗೂ ತೊಂದರೆ ಬರ್ತದೆ, ಆದರೆ ಅದರಲ್ಲಿ ನೀವು ಉಳಿಯಬಾರದು. ಮೀಕ 7:8 ಮೀಕ ಹೇಳುತ್ತಾನೆ, ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದರೂ ಏಳುವನು, ಕತ್ತಲಲ್ಲಿ ಕೂತಿದರೂ ಯೆಹೋವನು ನನಗೆ ಬೆಳಕಾಗಿರುವುದು. ಇದು ಇಂಗ್ಲಿಷಲ್ಲಿ ಹೀಗೆ ಹೇಳುತ್ತದೆ, ರಿಜಾಯ್ಸ್ ನಾಟ್ ಓವರ್ ಮೀ ಓ ಮೈ ಎನಿಮಿ, ವೆನ್ ಐ ಫಾಲ್ ಐ ವಿಲ್ ರೈಸ್, ವೆನ್ ಐ ಸಿಟ್ ಇನ್ ಡಾರ್ಕ್ನೆಸ್ ದ ಲಾರ್ಡ್ ವಿಲ್ ಬಿ ದ ಲೈಟ್ ಟು ಮೀ. ತಕ್ಷಣ ಡಾರ್ಕ್ ಆದ ತಕ್ಷಣ ನಾವು ದೇವರಿಗೆ ಸಂಪರ್ಕಿಸಬೇಕು. ಆ ಡಾರ್ಕಲ್ಲೇ ಕುತ್ಕೊಳ್ಳಬಾರದು. ಆವಾಗ ಎನಿಮಿ ನಮ್ಗೆ ಏನಾದ್ರೂ ಮಾಡುತ್ತಾನೆ. ಅದೇ ಮೀಕಾ ಹೇಳ್ಬೋದು, ರಿಜಾಯ್ಸ್ ನಾಟ್ ಓವರ್ ಮೀ ಓ ಮೈ ಎನಿಮಿ, ವೆನ್ ಐ ಫಾಲ್ ಐ ವಿಲ್ ರೈಸ್, ವೆನ್ ಐ ಸಿಟ್ ಇನ್ ದ ಡಾರ್ಕ್ನೆಸ್ ದ ಲಾರ್ಡ್ ವಿಲ್ ಬಿ ಮೈ ಲೈಟ್. ದಟ್ ಮೀನ್ಸ್ ವೆನ್ ನಾವು ಹಾಗೆ ಕುತ್ಕೊಳ್ಳುವಾಗ ಒಬ್ಬರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಯಾರು? ನಮ್ಮ ಶತ್ರು. ನಾವು ಕತ್ತಲಲ್ಲಿ ಇದ್ರೆ, ನಾವು ಬೆಳಕಲ್ಲಿ ಬಂದ್ರೆ ದೇವರ ಹತ್ರ ಬರ್ತೇವೆ. ಮೀಕಾ ಹೇಳಿದಂತೆ ನಾವು ದೇವರ ಕಡೆಗೆ ತಿರುಗುತ್ತಲೇ ಇರಬೇಕು. ಮತ್ತು ನಾವು ಇದನ್ನು ಮುಂದುವರಿಸಿದಂತೆ ಅಂತಹ ಆಲೋಚನೆಗಳ ಮೇಲಿನ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ನಮಗೆ ಶಾಂತಿ ಸಿಗುತ್ತದೆ. ಕತ್ತಲಲ್ಲಿ ಕೂತಿದರೂ ದೇವರು ನಮಗೆ ಬೆಳಕಾಗಿರುವುದು ಹೀಗೆ. ದೇವರು ನಮಗೆ ಬೆಳಕು ತೋರಿಸಬೇಕು. ಆ ದಾರಿಯಲ್ಲಿ ಹೋಗಿದರೇನೆ ನಮಗೆ ಏನಾದರೂ ಒಳ್ಳೆಯದಾಗುವುದು. ಆದರೆ ಕತ್ತಲೆಯಲ್ಲಿ ಕೂತಿದರೆ ಬೆಳಕು ಸಿಕ್ಕುವುದಿಲ್ಲ. ನಿಮ್ಗೆ ಅರ್ಥ ಆಗ್ತದ? ಇದೆಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡುವುದು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಬೆಳಕು ಸಿಕ್ಕುವುದಿಲ್ಲ ಅಂದ್ರೆ ಯು ಡೋಂಟ್ ಗೆಟ್ ದ ವಿಸ್ಡಮ್ ಆಫ್ ಗಾಡ್. ನಿಮ್ಮ ವಿಸ್ಡಮ್ ಅಲ್ಲೇ ನೀವು ಜೀವನ ಮಾಡ್ತೀರಿ ಅಂತ ನೀವು ಕತ್ತಲೆಯಲ್ಲಿ ಕೂತಿದರೆ. ಅಂದ್ರೆ ನಿಮ್ಮ ವಿಸ್ಡಮ್ ಪ್ರಕಾರ ನೀವೊಂದೊಂದು ಮಾಡ್ತೀರಿ, ಅದೇ ಕರೆಕ್ಟ್ ಒಂದು ನಿಮಗೆ ಅನಿಸುತ್ತದೆ. ಆದರೆ ಅದರಿಂದೆಲ್ಲ ನಿಮಗೆ ಕೆಟ್ಟದೇ ಆಗುವುದು. ಆದರೆ ದೇವರು ಸಹಾಯ ಮಾಡುವುದಕ್ಕೆ ರೆಡಿ ಆಗಿದ್ದಾರೆ. ಆದರೆ ನಾವು ಬಂಧನದಲ್ಲಿ ಇರುವುದರಿಂದ ನಾವು ದೇವರ ಕೈಯನ್ನು ನೋಡುವುದಿಲ್ಲ. ದೈನಂದಿನ ಜೀವನದ ಒಂದು ಸರಳ ಉದಾಹರಣೆ ಎಂದರೆ ಮೊಬೈಲ್ ಫೋನ್ ಬಳಸುವಂತಿದೆ. ಫೋನ್ ಚಾರ್ಜ್ ಆಗದಿದ್ದರೆ ಅದು ಎಷ್ಟೇ ಚೆನ್ನಾಗಿದ್ದರೂ ಅದು ಕಾರ್ಯನಿರ್ವಹಿಸುವುದಿಲ್ಲ, ಅಲ್ಲವೇ? ಅದೇ ರೀತಿ ನಮ್ಮ ಆತ್ಮವು ನಿಯಮಿತವಾಗಿ ಪ್ರಾರ್ಥನೆ, ವಾಕ್ಯದ ಧ್ಯಾನ, ದೇವರ ಮೇಲಿನ ಆಂತರಿಕ ಅವಲಂಬನೆಯ ಮೂಲಕ ಸಂಪರ್ಕ ಹೊಂದಲಿಲ್ಲದಿದ್ದರೆ ನಾವು ದುರ್ಬಲರಾಗುತ್ತೇವೆ. ಯೇಸುದೇವರು ಹೇಳಿದರು ಯೋಹಾನ 15:5 ನನ್ನಿಂದ ಹೊರತಾಗಿ ನೀವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದು ದೇವರೊಂದಿಗಿನ ನಮ್ಮ ಸಂಪರ್ಕವು ಸಾಂದರ್ಭಿಕವಲ್ಲ, ಬದಲಾಗಿ ನಿರಂತರ ಸಂಪರ್ಕ ಎಂದು ತೋರಿಸುತ್ತದೆ. ಹೇಗೆ ಯಾವಾಗಲೂ ನಾವು ದೇವರ ಜೊತೆ ಇರುವುದು, ಅಲ್ಲಾಂದ್ರೆ ದೇವರು ನಮ್ಮ ಜೊತೆ ಇರುವುದು ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಧ್ಯಾನದ ಮೂಲಕ. ನಮ್ಮ ಹೃದಯದಲ್ಲಿ ಯಾವಾಗಲೂ ನಾವು ಧ್ಯಾನ ಮಾಡುತ್ತಾ ಇರ್ತೇವೆ, ಅಲ್ಲವೇ? ನಮ್ಮ ಹೃದಯದಲ್ಲಿ ಒಂದೇ ವರ್ಕ್ ನಡೀತಾ ಇರುವುದು ಏನು? ಹೃದಯ ಬಡಿತಾ ಇರುವುದು ತರ. ಹೃದಯ ಬಡಿಯೋದ್ರಿಂದ ನಾವು ಜೀವನ ಮಾಡುತ್ತೇವೆ, ಅಲ್ಲವೇ? ನಿಮಗೂ ಹೇಳಕ್ಕಾಗತ್ತಾ ನಿಮ್ಮ ಹೃದಯ ಬಡಿತಾ ಇಲ್ಲ ಅಂದ್ರೆ? ಇಲ್ಲ, ಅದಕ್ಕೆ ನೀವು ಜೀವಂತವಾಗಿರ್ತೀರಿ. ಅದೇ ತರ ಇನ್ನೊಂದು ನಮ್ಮಲ್ಲಿ ನಡೀತಾ ಇದೆ, ಏನು? ಆಲೋಚನೆಗಳು. ಅದು ಮೆಡಿಟೇಷನ್. ಆ ಮೆಡಿಟೇಷನ್ ದೇವರ ವಾಕ್ಯದ ಪ್ರಕಾರ ಆಗಿರಬೇಕು, ದೇವರ ಭರವಸೆಗಳ ಪ್ರಕಾರ ಆಗಿರಬೇಕು. ನಿಮ್ಮ ಹೃದಯದಲ್ಲಿ ಯಾವಾಗಲೂ ಪ್ರಾರ್ಥನೆ ಮತ್ತು ದೇವರ ಧ್ಯಾನ ಇರಬೇಕು. ಪ್ರಾರ್ಥನೆಯ ಮೂಲಕ ದೇವರು ಕೆಲಸ ಮಾಡುತ್ತಾನೆ. ಧ್ಯಾನದ ಮೂಲಕ ಯಾರು ಕೆಲಸ ಮಾಡ್ತಾರೆ? ನಾವು ಕೆಲಸ ಮಾಡುತ್ತೇವೆ.
ಯಾಕೆಂದ್ರೆ ನಾವು ಯೋಚಿಸುವುದೇ ನಾವು ಮಾಡುವುದು. ನೀವೀಗ ಏನು ಮಾಡುತ್ತೀರೋ ಅದೆಲ್ಲ ನೀವು ನಿಮ್ಮ ಹೃದಯದಲ್ಲಿ ಯೋಚಿಸುತ್ತಾ ಇದ್ದೀರಿ. ಸೊ ದೇವರ ಪ್ರಕಾರ ನಡೆಯಬೇಕಂದ್ರೆ, ದೇವರ ವಾಕ್ಯದ ಪ್ರಕಾರ ನಡೆಯಬೇಕಂದ್ರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು. ಇದೆಯಾ? ಇದೆಯಾ? ಇಲ್ಲದಿದ್ದರೆ ದೇವರು ಹೇಳೋ ಪ್ರಕಾರ ನಮಗೆ ನಡೆಯಕ್ಕಾಗಲ್ಲ. ಅದಕ್ಕೆ ನೀವು ನಿಮ್ಮ ಪ್ರಕಾರ ಜೀವನ ಮಾಡ್ತಾ ಇದ್ದೀರಿ. ಯಾವಾಗಲೂ ಆ ಧ್ಯಾನ ಬೇಕು. ನಾನು ಯೇಸು ದೇವರ ತರ ಇರಬೇಕು, ನಾನು ಕೋಪದಲ್ಲಿ ನಡೆಯಬಾರದು, ನನಗೆ ಸಂತೋಷ ಸಮಾಧಾನ ಯಾವಾಗಲೂ ಇರಬೇಕು. ಆ ಧ್ಯಾನ ನಮ್ಮ ಹೃದಯದಲ್ಲಿ ಇರಬೇಕು. ದೇವರು ನನ್ನನ್ನು ಯಾವತ್ತೂ ಕೈ ಬಿಡುವವನಲ್ಲ. ಕೆಟ್ಟದು ಬಂದಾಗ ಒಳ್ಳೆಯದು ಯೋಚಿಸುವುದು, ಇದು ಕಷ್ಟ ಅಂತ ನೀವು ಹೇಳಬಾರದು. ಇದು ಯಾರಿಗೂ ಸಾಧ್ಯ ಇಲ್ಲ ಅಂತ ನೀವು ಅನ್ಕೊಳ್ಳಬಾರದು. ಯಾಕೆಂದ್ರೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ನೀವು ಯೋಚಿಸ್ತಾ ಇದ್ದೀರಿ. ಅದು ಬದಲಾಯಿಸಬೇಕು. ದೇವರ ವಾಕ್ಯದ ಪ್ರಕಾರ ವರ್ತಿಸಲು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಏಕೆಂದರೆ ನಾವು ನಮ್ಮ ಹೃದಯದಲ್ಲಿ ನಿರಂತರವಾಗಿ ಏನು ಯೋಚಿಸುತ್ತೇವೆ ಅದು ನಮ್ಮ ಕೃತ್ಯಗಳನ್ನು ರೂಪಿಸುತ್ತದೆ. ನೀವೇ ಯೋಚನೆ ಮಾಡಿ ನೋಡಿ, ಯಾಕೆ ನಿಮಗೂ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಬರ್ತಾ ಇಲ್ಲ? ಅಲ್ಲಾಂದ್ರೆ ದುಃಖದಲ್ಲೇ ಹಂಗೆ ಇರುತ್ತೀರಾ? ನೀವು ನಿರ್ಧಾರಣೆ ಮಾಡಬೇಕು, ಇಲ್ಲ ನಾನು ಯಾವಾಗಲೂ ಸಂತೋಷವಾಗಿರುತ್ತೀನಿ, ಸಮಾಧಾನದಲ್ಲಿ ಇರ್ತೀನಿ, ನಾನು ಕೋಪದಲ್ಲಿ ಇರುವುದಿಲ್ಲ, ತಕ್ಷಣ ನಾನು ಫಾರ್ಗಿವ್ ಮಾಡ್ತೀನಿ. ಇದು ನೀವು ಯೋಚನೆ ಮಾಡಬೇಕು. ಮಾಡ್ತಾ ಇದ್ದೀರಾ? ಇಲ್ಲದಿದ್ದರೆ ನಮ್ಗೆ ವರ್ತಿಸಕ್ಕಾಗಲ್ಲ. ಬೈಬಲಲ್ಲಿ ಎಲ್ಲ ಇದೆ, ಹೆಡ್ ನಾಲೆಜ್ ಇದೆ. ಈ ನಾಲೆಜ್ ಎಲ್ಲ ನಿಮ್ಮ ಹೆಡ್ ಅಲ್ಲಿ ಇದೆ, ಹೃದಯದಲ್ಲಿ ಇದೆಯಾ? ಧ್ಯಾನಕ್ಕೆ ಇದೆಯಾ? ಅದೇ ಬೇಕಾಗಿರುವುದು. ಹೀಗೆ ನಾವು ನಡೆದರೇನೆ ನಾವು ದೇವರ ಸ್ವಾತಂತ್ರ್ಯದಲ್ಲಿ ನಡೆಯುವುದು. ಇಲ್ಲದಿದ್ದರೆ ಇನ್ನೂ ನಾವು ಬೆಂದಿದರ ಹಾಗೆ ಜೀವನ ಮಾಡ್ತಾ ಇರ್ತೇವೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವು ಆಂತರಿಕ ಪ್ರೇರಣೆಗೆ ತ್ವರಿತವಾಗಿ ಪ್ರತಿಕ್ರಿಯಿಸಿದಾಗ ಆತ್ಮದಲ್ಲಿ ನಡೆಯುವುದು ಅಥವಾ ಕ್ರಿಸ್ತನು ನನಗೆ ನೀಡಿರುವ ಸ್ವಾತಂತ್ರ್ಯದಲ್ಲಿ ಜೀವಿಸುವುದು ಸುಲಭವಾಗುತ್ತದೆ. ನಾವು ಆಂತರಿಕ ಪ್ರೇರಣೆಗೆ ತ್ವರಿತವಾಗಿ ಪ್ರತಿಕ್ರಿಯಿಸಿದಾಗ, ಅಂದರೆ ಆತ್ಮದಲ್ಲಿ ನಮ್ಮ ಹೃದಯ ಬಡಿತಾ ಇರುವುದು ತರ ಅಲ್ಲ, ಅಂದರೆ ರಕ್ತ ಎಲ್ಲ ಕಡೆ ಓಡ್ತಾ ಇರ್ತದೆ, ನೀವು ನೋಡ್ತಾ ಇಲ್ಲ. ಅದೇ ತರ ಆಲೋಚನೆ 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 ಯೋಚಿಸಿ. ನೀವೆಲ್ಲ ಈಗ ಎಲ್ಲ ಯೋಚಿಸುತ್ತಾ ಇದ್ದೀರಿ, ಅದೆಲ್ಲ ದೇವರ ಪ್ರಮಾಣ ತರ ಆಗಿರಬೇಕು. ಆಗಲ್ಲ ಅಂದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ನೀವು ಹೇಗೆ ಅದು ಶ್ರಮಿಸುವುದು? ಪ್ರಜ್ಞಾಪೂರ್ವಕವಾಗಿ ಜೀವನ ಮಾಡುವುದರಿಂದ ಆತ್ಮೀಯರಾಗಿ ಜೀವನ ಮಾಡಬೇಕು. ಅದು ಎಲ್ಲರಿಗೂ ಬರ್ತದೆ. ತಕ್ಷಣ ಬೇಕು ಅಂತ ನಮಗೆ ಅನಿಸಬೇಕು. ಇದು ಹಿಂಗೆ ನಡೀತಾ ಇದೆ, ಹಿಂಗೆ ನಾನು ಮಾಡಬೇಕು ಅಂತ ನಾವು ನಿರ್ಧಾರಣೆ ಮಾಡಿದರೆ ನಮಗಾಗುತ್ತದೆ. ಇಲ್ಲದಿದ್ದರೆ ನಾವು ಹಂಗೆ ಬಿಟ್ಬಿಡ್ತೇವೆ. ಸೊ ಅರ್ಥ ಮಾಡಿಕೊಳ್ಳಿ, ನಿಮಗೆ ಯಾರಿಗೂ ವಾಕ್ಯದ ಅಲ್ಲ ಅಂದ್ರೆ ಭರವಸೆಯ ಧ್ಯಾನ ಇಲ್ಲದಿದ್ದರೆ ದೇವರಿಂದ ಏನು ಸಿಕ್ಕೋದಿಲ್ಲ. ಯಾಕೆಂದ್ರೆ ನೀವು ಚೇಂಜ್ ಆಗುವುದಿಲ್ಲ. ಮತ್ತೆ ಏನಾದ್ರೂ ಕೆಟ್ಟದು ಬಂದ್ರೆ ದೇವರ ವಾಕ್ಯದ ಪ್ರಕಾರ ನಿಮಗೆ ಬದಲಾಯಿಸುವುದಕ್ಕೂ ಬರುವುದಿಲ್ಲ. ದಿನವಿಡೀ ನಾವು ಮತ್ತೆ ಮತ್ತೆ ದೇವರ ಕಡೆಗೆ ತಿರುಗಬೇಕು. ಸಣ್ಣ ಸಂದರ್ಭಗಳಲ್ಲಿ ಆತನ ಮೇಲೆ ಅವಲಂಬಿತವಾಗಿರಬೇಕು. ಮನಸ್ಸು ನವೀಕರಿಸುವುದು ಮತ್ತು ಹಂತವಾಗಿ ಆತನ ಧ್ವನಿಯನ್ನು ಪಾಲಿಸುವುದು ನಾವು ಮಾಡ್ತಾ ಇರಬೇಕು. ಬರೀ ಒಂದು ಪ್ರಾರ್ಥಿಸಿ ಸ್ವಲ್ಪ ವಚನ ಓದಿದರೆ ಅದು ಕ್ರಿಶ್ಚಿಯನ್ ಜೀವನ ಅಲ್ಲ. ಅಭ್ಯಾಸ ಮಾಡಬೇಕು. ಒಳ್ಳೆಯ ಸ್ಟೂಡೆಂಟ್ಸ್ ಆದರೂ ಏನು, ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಬರೀ ಕಾಲೇಜ್ ಹೋಗಿ ಅಲ್ಲ ಅಂದ್ರೆ ಸ್ಕೂಲ್ ಹೋಗಿ ಕೇಳಿಸ್ಕೊಂಡು ಬಂದು ಮಲಗುವವರಿಗೆ ಒಳ್ಳೆ ಮಾರ್ಕ್ ಸಿಕ್ಕುವುದು ಅಲ್ಲ, ಅವರದು ಪ್ರಾಕ್ಟೀಸ್ ಮಾಡುತ್ತಾರೆ. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಿ? ಪ್ರಾಕ್ಟೀಸ್ ಮಾಡುವುದು ಯಾವಾಗಲೂ. ಅದು ನೀವು ರೂಢಿ ಮಾಡಲಿಲ್ಲದಿದ್ದರೆ ಯಾರಿಗೂ ಬರುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮ್ಗೆ ನೆಗೆಟಿವಿಟಿ ಎಲ್ಲ ಅಂದ್ರೆ ಪಾಪದ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು ಹಾಗೇ ಬರ್ತಾ ಇರ್ತದೆ. ಅದೆಲ್ಲ ನಾವು ಸೆರೆ ಹಿಡಿದು ದೇವರ ವಾಕ್ಯದ ಪ್ರಕಾರ ನಾವು ಬದಲಾಯಿಸಬೇಕು. ಮೊದಲಿಗೆ ನಾವು ಮಾಂಸದಿಂದ ಬದುಕಲು ನಾವು ಶರೀರ ಭಾವದಿಂದ ಒಗ್ಗಿಕೊಂಡಿರುವುದರಿಂದ ಅದು ಕಷ್ಟಕರ ಮತ್ತು ಅಸ್ವಾಭಾವಿಕವೆಂದು ನಮಗೆ ಅನಿಸುತ್ತದಲ್ಲ. ಅದಕ್ಕೆ ನೀವು ಯಾರು ಮಾಡ್ತಾ ಇಲ್ಲ. ಕಷ್ಟಕರವಲ್ಲ ಎಂದು ನಿಮಗೆ ಅನಿಸಿದರೆ ನೀವು ಮಾಡುತ್ತೀರಿ, ನೀವು ತಿಳ್ಕೊಳ್ಳುತ್ತೀರಿ ಅದು ತುಂಬಾ ಕಷ್ಟ, ಹಂಗೆಲ್ಲ ಮಾಡಕ್ಕಾಗಲ್ಲ, ಅಲ್ಲಾಂದ್ರೆ ಅದರ ಅವಶ್ಯಕತೆ ಇಲ್ಲ ಅಂತ ನೀವು ತಿಳ್ಕೊಳ್ತಾ ಇದ್ದೀರಿ. ಅದಕ್ಕೆ ನೀವು ಮಾಡ್ತಾ ಇಲ್ಲ. ನೀವು ಮಾಡಿದರೆ ನಿಮಗೆ ಬರ್ತದೆ. ಒಬ್ಬ ವ್ಯಕ್ತಿಯು ಪ್ರಾರ್ಥನೆ, ಧ್ಯಾನ, ದೇವರ ಅರಿವು ಮತ್ತು ವಿಧೇಯತೆಯ ಮೂಲಕ ದೇವರ ಜೊತೆಗೆ ಸಂಪರ್ಕದಲ್ಲಿ ಇರುವುದು ಕಲಿತಾಗ ಹೋರಾಟ ಕಡಿಮೆ ಆಗುತ್ತದೆ ಮತ್ತು ಸ್ವಾತಂತ್ರ್ಯವು ಹೆಚ್ಚು ಸ್ವಾಭಾವಿಕವಾಗುತ್ತದೆ. ಹೋರಾಟ ಇರುತ್ತದೆ, ಆದರೆ ಅದನ್ನು ಗೆಲ್ಲಲು ಕಲಿಯುತ್ತಾನೆ. ಇಲ್ಲದಿದ್ದರೆ ಒಂದೊಂದು ಹೋರಾಟನೂ ನಿಮಗೆ ತುಂಬಾ ದೊಡ್ಡದಾಗಿ ಅನಿಸುತ್ತದೆ. ಹೋರಾಟ ಎಲ್ಲರಿಗೂ ಬರುತ್ತದೆ.
ಹೋರಾಟ ಇಲ್ಲದೆ ಈ ಲೋಕದಲ್ಲಿ ನಮ್ಗೆ ಜೀವನ ಮಾಡಕ್ಕಾಗುವುದಿಲ್ಲ. ಆದರೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಹೋದಾಗ ನಮಗೆ ಹೋರಾಟದಲ್ಲಿ ಜಯವಿರುತ್ತದೆ ಮತ್ತು ಹೋರಾಟ ಅಷ್ಟು ಕಷ್ಟಕರ ಎಂದು ನಮಗೆ ಅನಿಸುವುದಿಲ್ಲ. ಖಂಡಿತವಾಗಿಯೂ ಹೋರಾಟದಲ್ಲಿ ಜಯವಿರುತ್ತದೆ ದೇವರ ಮಕ್ಕಳೇ. ಏಕೆಂದ್ರೆ ದೇವರ ವಾಕ್ಯದ ಪ್ರಕಾರ ನಾವು ಯೋಚನೆ ಮಾಡಿ ಅದರ ಪ್ರಕಾರ ನಡೆದರೆ ದೇವರ ಕೈಯು ನಾವು ನೋಡುತ್ತೇವೆ. ಗಲಾತ್ಯದವರಿಗೆ 5:13 ಈ ವಾಕ್ಯದ 2ನೇ ಭಾಗವು ಬಹಳ ಆಳವಾದ ಮತ್ತು ಅಗತ್ಯವಾದ ಎಚ್ಚರಿಕೆಯನ್ನು ಹೊಂದಿದೆ. ನಿಮ್ಮ ಸ್ವಾತಂತ್ರ್ಯವನ್ನು ಮಾಂಸಕ್ಕೆ ಅವಕಾಶವಾಗಿ ಮಾತ್ರ ಬೆಳೆಸಬೇಡ ಎಂದು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೂ ನಾವು ಮಾಂಸಕ್ಕೆ ಬೆಳೆಸುತ್ತೇವೆ ಅಲ್ಲವೇ? ಯಾಕೆ? ಆದರೆ ಪ್ರೀತಿಯ ಮೂಲಕ ಪರಸ್ಪರ ಸೇವೆ ಮಾಡಿ ಎಂದು ಇದು ಇಲ್ಲಿ ಬರೆದಿದೆ. ಅದು ವಿಶ್ವಾಸಿಗಳು ಮಾಡುವುದಿಲ್ಲ. ಎಲ್ಲಾ ವಿಶ್ವಾಸಿಗಳು ತಿಳ್ಕೊಳ್ಳುವುದು ದೇವರ ಸೇವೆ ಮಾಡುವುದು ಯಾರೋ ಒಂದು ಪಾಸ್ಟರ್ಗೆ ಬಿಟ್ಟಿರುವುದು ಅಂತ. ಆದರೆ ಇದರಲ್ಲಿ ಹೇಳುತ್ತಿರುವುದು, ನೀವು ದೇವರ ಸೇವೆ ಮಾಡಲಿಲ್ಲದಿದ್ದರೆ ನಿಮಗೆ ಎಂದಿಗೂ ಈ ಸ್ವಾತಂತ್ರ್ಯದಲ್ಲಿ ನಡೆಯಕ್ಕಾಗಲ್ಲ, ಈ ಸ್ವಾತಂತ್ರ್ಯ ನಿಮಗೆ ಸಿಗುವುದಿಲ್ಲ ಅಂತ. ಎಂದರೆ ನೀವು ದೇವರ ಸೇವೆ ಮಾಡಲಿಲ್ಲದಿದ್ದರೆ ನೀವು ಯಾವತ್ತು ಪಾಪದಿಂದ ನೀವು ಸ್ವತಂತ್ರರಾಗುವುದಿಲ್ಲ. ಮತ್ತೆ ಪಾಪದ ಭಯ, ಪಾಪ ತುಂಬಾ ಕೆಟ್ಟದು ತರುತ್ತದೆ. ಅದನ್ನ ಭಯದಿಂದ ನಿಮಗೆ ಎಂದಿಗೂ ವಿಮುಕ್ತರಾಗಕ್ಕಾಗಲ್ಲ. ಅದಕ್ಕೆ ನಾನು ಈ ಚರ್ಚ್ ಹಂಗೆ ಬೆಳೆಸುವುದು. ಸೇವೆ ಮಾಡಿರಿ, ಒಬ್ಬೊಬ್ಬರಿಗೂ, ಚಿಕ್ಕವರಿಗೂ ಕೂಡ ನಾನು ಹೇಳ್ತೀನಿ ಅಲ್ಲವೇ? ದೇವರ ಸೇವೆ ಮಾಡಿ ಜೀವನ ಮಾಡಬೇಕು ಅಂತ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರು ಮಾಡ್ತಾ ಇಲ್ಲ ಸಿನ್ಸಿಯರ್ ಆಗಿ. ಸೊ ಪೌಲನು ಹೇಳುತ್ತಿರುವುದು, ನಾವು ಕ್ರಿಸ್ತನಲ್ಲಿ ಪಡೆಯುವ ಸ್ವಾತಂತ್ರ್ಯವು ನಾವು ಹೇಗೆ ಭಾವಿಸುತ್ತೇವೆಯೋ ಹಾಗೆಯೇ ಬದುಕಲು ಒಂದು ಲೈಸೆನ್ಸ್ ಅಲ್ಲ, ಒಂದು ಪರವಾನಗಿ ಅಲ್ಲ. ಯೇಸುತರ ಬಂದಿದ್ದೇವೆ, ಬೈಬಲ್ ಓದುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಆರಾಧಿಸುತ್ತೇವೆ, ನಾವು ಹೆಂಗೆ ಬೇಕೋ ಹಾಗೆ ಜೀವನ ಮಾಡುತ್ತೇವೆ. ಅದಕ್ಕೆಲ್ಲ ನಾವು ದೇವರ ಹತ್ರ ಬಂದಿರುವುದು. ನಾವು ಬದಲಾಗಬೇಕು. ಹಲ್ಲೆಲೂಯಾ. ಕ್ರಿಸ್ತನನ್ನು ತಿಳಿದುಕೊಳ್ಳುವ ಮೊದಲು ನಾವು ಪಾಪದಿಂದ ಬಂಧಿಸಲ್ಪಟ್ಟಿದ್ದೇವೆ. ಆದರೆ ಆತನ ಬಳಿಗೆ ಬಂದ ನಂತರ ನಾವು ಇನ್ನೊಂದು ವಿಪರೀತಕ್ಕೆ ಹೋಗಬಾರದು. ಎಂದರೆ ನಾನು ಸ್ವತಂತ್ರನು ಎಂಬ ನೆಪದಲ್ಲಿ ಅಜಾಗರೂಕತೆಯಿಂದ ಬದುಕಬಾರದು. ತುಂಬಾ ಜನರು ಭಾವಿಸುತ್ತಾರೆ ಕ್ರಿಶ್ಚಿಯನ್ ಸ್ವಾತಂತ್ರ್ಯವೆಂದರೆ ದೇವರೇ ನನ್ನನ್ನು ಕ್ಷಮಿಸು ಎಂದು ಕೇಳುವ ಮೂಲಕ ಪಾಪ ಮಾಡುವ ಸ್ವಾತಂತ್ರ್ಯ. ಈಚ್ ಟೈಮ್ ವೆನ್ ಯು ಫಾಲ್ ಇನ್ ದ ಸಿನ್, ಎದ್ದು ಬಿಟ್ಟು ದೇವರೇ ನನ್ನನ್ನು ಕ್ಷಮಿಸಿ ಮತ್ತು ಬೀಳುವುದು ಮತ್ತು ಪಾಪ ಮಾಡುವುದು. ಆವಾಗ ಏನಾಗುತ್ತದೆ? ನೀವು ಇನ್ನೂ ಬಂಧನದಲ್ಲಿ ಅಲ್ಲ, ನೀವು ಜೀವನ ಮಾಡುವುದು. ನಿಜವಾದ ಕ್ರಿಶ್ಚಿಯನ್ ಸ್ವಾತಂತ್ರ್ಯವೆಂದರೆ ದೇವರು ನನ್ನನ್ನು ಕ್ಷಮಿಸು ಎಂದು ಹೇಳುವ ಮೂಲಕ ಪಾಪ ಮಾಡುವ ಸ್ವಾತಂತ್ರ್ಯವಲ್ಲ, ಬದಲಾಗಿ ಪಾಪದಿಂದ ಮತ್ತು ಹೊಸ ಜೀವನ ವಿಧಾನಕ್ಕಾಗಿ ಸ್ವಾತಂತ್ರ್ಯ. ಪಾಪದಿಂದ ನಮಗೆ ಸ್ವಾತಂತ್ರ್ಯ ಅದು ಯಾರಿಗೂ ಬೇಡ. ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಸ್ವತಂತ್ರರಾಗಕ್ಕೆ ಎಲ್ಲರಿಗೂ ಇಷ್ಟ. ಆ ಪಾಪದಿಂದ ಪೂರ್ಣವಾಗಿ ಹೊರಗೆ ಬರುವುದಕ್ಕೆ ವಿಶ್ವಾಸಿಗಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವರಿಷ್ಟೊಂದು ಹೋರಾಡುತ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹೋರಾಟ ಜಾಸ್ತಿ ಆಗ್ತಾ ಇರುತ್ತದೆ, ಎಲ್ಲರಿಗೂ ಹೋರಾಟ ಬರ್ತದೆ. ಅದರಿಂದ ನಿಮಗೆ ಸ್ವಾತಂತ್ರ್ಯ ಇಲ್ಲ. ಅದನ್ನಲ್ಲೇ ಹೋರಾಟದಲ್ಲೇ ನೀವು ಬಂಧಿತರಾಗಿ ಇರ್ತೀರಾ. ಯಾಕೆಂದ್ರೆ ನೀವು ನಿಮ್ಮನ್ನು ಸ್ವತಂತ್ರರಾಗಿಸಲಿಲ್ಲ. ಅದಕ್ಕೆ ನೀವಿನ್ನೂ ಆ ಬಂಧನದಲ್ಲಿ ಜೀವನ ಮಾಡುತ್ತಾ ಇದ್ದೀರಿ ಅಂತ. ಒಬ್ಬ ವಿಶ್ವಾಸಿ ನಾನು ಕಾನೂನಿನ ಕೆಳಗೆ ಅಲ್ಲ ಕೃಪೆಯ ಕೆಳಗೆ ಇದ್ದೇನೆ ಎಂದು ಹೇಳಬಹುದು ಮತ್ತು ನಿಧಾನವಾಗಿ ವಿಧೇಯತೆಯ ಕಡೆಗೆ ಮತ್ತು ಗಂಭೀರತೆಯನ್ನು ಸಡಿಲಿಸಲು ಪ್ರಾರಂಭಿಸಬಹುದು. ಈ ವಾಕ್ಯ ಹೀಗೆ ಹೇಳುತ್ತದೆ, ಪ್ರೀತಿಯ ಮೂಲಕ ಪರಸ್ಪರ ಸೇವೆ ಮಾಡಿ. ಇದು ಶಕ್ತಿಯುತವಾಗಿದೆ, ಏಕೆಂದರೆ ಇದು ಮಾಂಸಕ್ಕೆ ಬೀಳದಿರುವ ಮಾರ್ಗ, ನಾವು ದೇವರಲ್ಲಿ ಬೆಳೆಯುವ ಮಾರ್ಗ, ನೀತಿಯಲ್ಲಿ ಬೆಳೆಯುವ ಮಾರ್ಗ. ನಾವು ದೇವರ ಸೇವೆ ಮಾಡಿದರೆ ಮಾತ್ರ ನೀತಿಯಲ್ಲಿ ಬೆಳೆಯುತ್ತೇವೆ. ಏಕೆಂದರೆ ನಾವು ದೇವರ ಸೇವೆ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಎಷ್ಟೊಂದು ನಾವು ಒಬ್ಬರನ್ನೊಬ್ಬರು ಸಹಿಸಬೇಕು, ಎಷ್ಟೊಂದು ನಾವು ಪ್ರೀತಿಸಬೇಕು. ನಾವು ಪ್ರೀತಿಸಿದರೂ ಅವರಿಗೆ ಅರ್ಥವಾಗುವುದಿಲ್ಲ. ಆದರೂ ದೇವರ ತರ ನಾವು ಪ್ರೀತಿಸಬೇಕು, ನಾವು ಪ್ರೋತ್ಸಾಹಿಸಬೇಕು ಅಲ್ಲವೇ? ಅದು ನಾವು ಮಾಡುತ್ತಾ ಮಾಡುತ್ತಾ ಹೋದಾಗ ಮಾತ್ರ ನಾವು ಶುದ್ಧರಾಗುತ್ತೇವೆ. ಒಬ್ಬ ವಿಶ್ವಾಸಿಯು ನಿಜವಾದ ಹೃದಯದಿಂದ ಇತರರಿಗೆ ಸೇವೆ ಸಲ್ಲಿಸುವುದು ಪ್ರಾರಂಭಿಸಿದಾಗ ಸ್ವಾರ್ಥವು ಸ್ವಯಂಚಾಲಿತವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮಾಂಸವು ಸ್ವಾರ್ಥಪರವಾಗಿದೆ, ಅದು ನನ್ನ ಬಗ್ಗೆ ಏನು ಎಂದು ಹೇಳುತ್ತದೆ.
ಯಾವಾಗಲೂ ವಿಶ್ವಾಸಿ. ನನಗೆ ಅದಕ್ಕೆ ತುಂಬಾ ಜನರು ಪ್ರಾರ್ಥಿಸುವುದು ಇದಕ್ಕೆ, ನಾನು, ನನ್ನ ಕುಟುಂಬ, ನಾನು, ನನ್ನ ಯಜಮಾನರು, ನಮ್ಮ ಮಕ್ಕಳು, ನನ್ನ ಕುಟುಂಬ. ಅದು ಬಿಟ್ಟು ಅವರಿಗೆ ಬೇರೆ ಏನು ಪ್ರಾರ್ಥನೆನೇ ಇಲ್ಲ. ಸಭೆಗೋಸ್ಕರ ಪ್ರಾರ್ಥಿಸುವುದಿಲ್ಲ. ಅವರ ತರ ಸಭೆಯಲ್ಲಿ ಬರುವವರು ಎಲ್ಲ ಕಷ್ಟದಲ್ಲಿ ಇದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸುವುದಿಲ್ಲ. ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುವುದಿಲ್ಲ. ಸಭೆಯಲ್ಲಿ ಹೊಸಬರು ಬರುವಕ್ಕೆ ಒಂದು ಪ್ರಾರ್ಥಿಸುವುದಿಲ್ಲ. ಅದು ದೇವರ ಪ್ರೇಯರ್ ರಿಕ್ವೆಸ್ಟ್. ಸಭೆಯಲ್ಲಿ ಹೊಸಬರು ಬರಬೇಕು, ಅವರು ಬೆಳೆಯಬೇಕು, ದಟ್ ಈಸ್ ಗಾಡ್ಸ್ ರಿಕ್ವೆಸ್ಟ್. ಪಾಸ್ಟರ್ಗೆ ಶಕ್ತಿ ಬೇಕು, ಅದು ಗಾಡ್ಸ್ ರಿಕ್ವೆಸ್ಟ್. ನೀವು ಅದೆಲ್ಲ ಬಿಟ್ಬಿಟ್ಟು ನಾನೇ ಎಂದು ನೀವು ಪ್ರಾರ್ಥನೆ ಮಾಡಿದರೆ ನೀವು ಸ್ವಾರ್ಥಿಗಳಾಗಿ ಜೀವನ ಮಾಡುತ್ತೀರಿ. ಆದರೆ ಆತ್ಮವು ಪ್ರೀತಿಯನ್ನು ಉತ್ಪಾದಿಸುತ್ತದೆ. ಇದು ನಾನು ಇತರರಿಗೆ ಹೇಗೆ ಸಹಾಯ ಮಾಡಬಹುದು, ನಾನು ದೇವರನ್ನು ಹೇಗೆ ಮೆಚ್ಚಿಸಬಹುದು ಎಂದು ಹೇಳುತ್ತದೆ. ನಾನು ಕ್ರಿಸ್ತನಲ್ಲಿ ಇರುವುದು ದೇವರು ನನಗಾಗಿ ಏನು ಮಾಡಬೇಕು ಎಂದು ಹುಡುಕುವುದಕ್ಕಲ್ಲ, ಬದಲಾಗಿ ದೇವರಿಗೆ ಮತ್ತು ಇತರರಿಗೆ ಸೇವೆ ಸಲ್ಲಿಸುವುದಕ್ಕೆ. ಅರ್ಥವಾಯ್ತಾ? ನಾವು ದೇವರಲ್ಲಿ ಇರುವುದು ದೇವರು ನಮಗೇನು ಮಾಡಿಕೊಡ್ತಾನೆ ಎಂದು ಹುಡುಕುವುದಕ್ಕಲ್ಲ ದೇವರ ಮಕ್ಕಳೇ, ನಾವು ದೇವರಿಗೆ ಮಾಡಿಕೊಡುವುದಕ್ಕೆ, ದೇವರಿಗೆ ಹೇಳುವ ಪ್ರಕಾರ ಜೀವನ ಮಾಡುವುದಕ್ಕೆ. ಆಗ ಮಾತ್ರ ದೇವರಿಂದ ನಮಗೆ ಸಹಾಯ ಸಿಗುವುದು. ಸ್ವಾರ್ಥದಿಂದ ಬದುಕಲು ಅಲ್ಲ ನಮ್ಮನ್ನು ದೇವರು ಕರೆದಿರುವುದು. ದೇವರಿಗೋಸ್ಕರ ನಾವು ಬದುಕಬೇಕು. ಅಂದರೆ ನನಗೆ ಕೆಲವೊಂದು ಬಿಟ್ಬಿಡಕ್ಕಾಗಲ್ಲ, ದೇವರು ಹೇಳ್ತಾ ಇದ್ದಾರೆ ಅದು ನಿನಗೂ ಸೇರುವುದಿಲ್ಲ, ನೀನದು ಬಿಟ್ಟು ಬಿಡಬೇಕು. ಅದೇ ದೇವರಿಗೋಸ್ಕರ ಅಂತ ನಾನು ಹೇಳುವುದು. ಇಲ್ಲ ನನಗಿದು ಬೇಕು, ಇದು ಬೇಕು, ನಾನು ಇದನ್ನಲ್ಲೇ ಇರ್ತೀನಿ ಎಂದು ನಾನು ಹೇಳ್ತೇನೆ, ಅದು ನಾವು ಬಿಟ್ಟು ಬಿಡಬೇಕು. ದೇವರು ಹೇಳುವ ಪ್ರಕಾರ ತುಂಬಾ ಕಷ್ಟ ಅಂತ ನಿಮ್ಗೆ ಹೇಳಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಅದು ತುಂಬಾ ಕಷ್ಟ ಅಂತ. ಅದು ನಿಮಗೆ ಮಾಡಬೇಡ ಅಂದ್ರೆ ಅದು ಕಷ್ಟಕರವಾಗಿರುತ್ತದೆ, ಮಾಡಬೇಕಂದ್ರೆ ಸುಲಭವಾಗುತ್ತದೆ. ಮಾಡಬೇಕಂದ್ರೆ ದೇವರ ಪರಿಶುದ್ಧಾತ್ಮನನ್ನು ನಮ್ಗೆ ಕೊಡುತ್ತಾರೆ. ಮಾಡಬೇಡ ಅಂದ್ರೆ ನಿಮಗೇನು ಸಿಗೋದಿಲ್ಲ, ಅದಕ್ಕೆ ನಿಮಗೆ ಕಷ್ಟಕರವಾಗುತ್ತದೆ. ಹಲ್ಲೆಲೂಯ. ನಾವು ಸೇವೆ ಮಾಡುವಾಗ ದೇವರು ನಮ್ಮನ್ನು ಕಾಳಜಿ ವಹಿಸುತ್ತಾನೆ ಮತ್ತು ನಮಗೆ ಬೇಕಾದದನ್ನು ಒದಗಿಸುತ್ತಾನೆ. ಪರಸ್ಪರ ಸೇವೆ ಮಾಡುವುದು ಎಂದರೆ ಮೊದಲನೇದಾಗಿ ದೈನಂದಿನ ಜೀವನದಲ್ಲಿ ನಮ್ಮನ್ನು ನೋಯಿಸಿದ ವ್ಯಕ್ತಿಯನ್ನು ಕ್ಷಮಿಸುವುದು, ಪ್ರತಿಕ್ರಿಯಿಸುವ ಬದಲು ದಯೆಯನ್ನು ತೋರಿಸುವುದು, ದಯೆಯಿಂದ ಮಾತನಾಡುವುದು, ಕಷ್ಟಕರವಾದಾಗ ತಾಳ್ಮೆಯಿಂದಿರುವುದು, ಅಸೂಯೆ ಪಡೆದಿರುವುದು ಮತ್ತು ನಮ್ಮ ಹೃದಯದಲ್ಲಿ ಇದರ ಬಗ್ಗೆ ಕಹಿ ಮತ್ತು ಅಸಮಾಧಾನವನ್ನು ಇಟ್ಟುಕೊಳ್ಳದಿರುವುದು. ಇದು ದೇವರ ಸೇವೆ. ಇದು ನಾವು ಪ್ರೀತಿಸುವುದು ದೇವರ ಸೇವೆ. ನಿಮಗೆ ಪ್ರೀತಿಸಕ್ಕಾಗಲ್ಲ, ಅಷ್ಟು ಕಟ್ಟವರು ಅವರು ಎಂದು ನಿಮಗೆ ಅನಿಸಬಹುದು. ಆದರೆ ಅವರನ್ನು ಕ್ಷಮಿಸಿ ಪ್ರೀತಿಸೋದು ನೀವು ಮಾಡುವ ಸೇವೆ, ದೇವರ ಸೇವೆಯಾಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳುವುದು, ಮಿನಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹೋಮ್. ನಿಮ್ಮ ಸೇವೆ ಮೊದಲು ಸ್ಟಾರ್ಟ್ ಆಗೋದು ನಿಮ್ಮ ಮನೆಯಿಂದ. ನಿಮ್ಮ ಮನೆಯವರನ್ನು ಸಹಿಸಿಕೊಳ್ಳೋದಕ್ಕೂ ಮನೆಯವರನ್ನು ಪ್ರೀತಿಸುವುದಕ್ಕೂ ನೀವು ಕಲಿತುಕೊಳ್ಳಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮನೆಯಲ್ಲೇ ಜಿಮ್ ಕೊಟ್ಟಿದ್ದಾರೆ ದೇವರು, ಎಲ್ಲ ಎಕ್ವಿಪ್ಮೆಂಟ್ಸು ಇದೆ, ಎಲ್ಲ ಒಬ್ಬೊಬ್ಬರು ಒಂದೊಂದು ತರ, 10 ಜನ ಇದ್ದಾರೆ, 10 ತರ ಇದ್ದಾರೆ, ಎಲ್ಲ ಸ್ಟ್ರಾಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲ ಕಡೆ ಬಿಲ್ಡ್ ಮಾಡ್ತದೆ, ಕೈಯು ಕಾಲು ವೇನು ಎಲ್ಲ. ಮನೆಯಲ್ಲಿ ಯಾರು ದೇವರ ಸೇವೆ ಮಾಡುವುದಿಲ್ಲ ಅವ್ರಿಗೆ ಹೊರಗಡೆನೂ ಮಾಡಕ್ಕಾಗಲ್ಲ. ಏಕೆಂದ್ರೆ ಸ್ವಂತ ಜನರನ್ನು ನಿಮ್ಗೆ ಪ್ರೀತಿಸಕ್ಕಾಗಲ್ಲ ಅಂದ್ರೆ, ಸ್ವಂತ ಬ್ಲಡ್ಡಿನ ಜನರನ್ನು ನಿಮಗೆ ಪ್ರೀತಿಸಕ್ ಆಗಲಿಲ್ಲದಿದ್ದರೆ ನಿಮ್ಮ ಪ್ರೀತಿ ಫೇಕು. ನನ್ನನ್ನು ಪ್ರೀತಿಸುತ್ತೀರಾ ಅಂತ ನೀವು ಹೇಳ್ತೀರಾ? ನೋ 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 ನೋ. ನಿಮ್ಮ ಮನೆಯವರನ್ನೇ ನಿಮಗೆ ಪ್ರೀತಿಸಕ್ಕಾಗ್ತಾ ಇಲ್ಲ, ನಿಮ್ಮ ಮಕ್ಕಳನ್ನಾಗಲಿ, ನಿಮ್ಮ ಗಂಡನಾಗಲಿ, ಹೆಂಡತಿಯನ್ನಾಗಲಿ, ತಂದೆ ತಾಯಿಯನ್ನಾಗಲಿ ನಿಮಗೆ ಪ್ರೀತಿಸಕ್ಕಾಗ್ತಾ ಇಲ್ಲ. then your love towards me is not real, it is fake. ಅದಕ್ಕೆ ನಾನೇನು ಕಷ್ಟದಲ್ಲಿ ಹೋಗ್ತೀನಿ ಅಂತ ನಿಮಗೆ ಅರ್ಥವಾಗುವುದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕಷ್ಟದಲ್ಲಿ ಹೋಗಿದರೆ ನಿಮಗೆ ಅರ್ಥವಾಗುತ್ತೆ. ಯಾಕೆ? ಇದೇ ಕಾರಣ. ಬೇರೆಯವರನ್ನು ಪ್ರೀತಿಸುವುದು, ಕ್ಷಮಿಸುವುದು, ಸಹಿಸುವುದು. ಬೇರೆ ಕಡೆ ನೀವು ಹೋಗಿದರು, ಆಫೀಸಲ್ಲಾಗಲಿ ಚರ್ಚಲ್ಲಾಗಲಿ, ಒಬ್ಬರನ್ನೊಬ್ಬರು ನೀವು ಫರ್ಗಿವ್ ಮಾಡುವುದು, ಕ್ಷಮಿಸುವುದು. ನಿಮ್ಮ ಮನೆಯಲ್ಲಿ ನಿಮ್ಗೆ ಕ್ಷಮಿಸಕ್ಕಾಗಲ್ಲ ಅಂದ್ರೆ ನಿಮಗೆ ಚರ್ಚಲ್ಲೂ ಕ್ಷಮಿಸಕ್ಕಾಗಲ್ಲ. ಇತರರಿಗೆ ಸೇವೆ ಸಲ್ಲಿಸುವುದು ಎಂದರೆ ಎರಡನೇದಾಗಿ ನಿಮ್ಮ ಆಧ್ಯಾತ್ಮಿಕ ಉಡುಗೊರೆಗಳನ್ನು ಇತರರನ್ನು ನಿರ್ಮಿಸಲು ಬಳಸುವುದು, ಇವಾಂಜಲಿಸಂ ಮಾಡುವುದು. ದೇವರಿಗೆ ಕೊಟ್ಟಿರುವ ಉಡುಗೊರೆಗಳನ್ನು ನೀವು ಕ್ರಿಸ್ತನಲ್ಲಿ ಬೆಳೆಯಲು ಮತ್ತು ಇತರರನ್ನು ಬೆಳೆಯಲು ಸಹಾಯ ಮಾಡಲು.
ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ಒಬ್ಬ ವ್ಯಕ್ತಿ ಸ್ವಾರ್ಥತೆಯಿಂದ ಹೊರಬಂದು ತಾಳ್ಮೆ ಮತ್ತು ಕ್ರಿಸ್ತನಂತಹ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಅದು ಪಾಪದಿಂದ ಮುಕ್ತವಾಗಿ ನಡೆಯಲು ಅವರಿಗೆ ಸಹಾಯ ಮಾಡುತ್ತದೆ. ಏನು ಪೌಲನು ಹೇಳುತ್ತಾ ಇದ್ದಾನೆ? ನಿಮ್ಮನ್ನು ಸ್ವಾತಂತ್ರ್ಯಕ್ಕೆ ದೇವರು ಕರೆದಿದ್ದಾನೆ. ನೀವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿ. ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಲಿಲ್ಲದಿದ್ದರೆ ನೀವು ಬರೆದಿಟ್ಕೊಳ್ಳಿ, ಈ ಸ್ವಾತಂತ್ರ್ಯದಲ್ಲಿ ನಿಮಗೆ ಎಂದಿಗೂ ಜೀವನ ಮಾಡಕ್ಕಾಗಲ್ಲ. ನೀವು ಯಾವಾಗಲೂ ಬಂಧಿತರಾಗಿ ಜೀವನ ಮಾಡುತ್ತೀರಿ. ಎಬ್ರೇಯರಿಗೆ 6:10 ನಾವು ಓದುತ್ತೇವೆ, ದೇವರು ತನ್ನ ಮಕ್ಕಳಿಗಾಗಿ ನಾವು ಮಾಡುವ ಕೆಲಸಗಳನ್ನು ಮರೆಯುವುದಷ್ಟು ಅನ್ಯಾಯವಂತನಲ್ಲ. ನಾವು ಏನು ಯಾರಿಗೂ ಮಾಡುತ್ತೇವೋ ಅದಕ್ಕೆಲ್ಲ ದೇವರು ಪ್ರತಿಫಲ ಕೊಡ್ತಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರ ಮಕ್ಕಳಿಗೆ ಮಾಡುವುದು. ಅದಕ್ಕೆ ದೇವರು ಹೇಳಿದರು, ನನ್ನ ಮಗಳು ಒಂದು ಹೇಳಿ, ಯಾರಾದರೂ ಮಗನು ಒಂದು ಏರಿ ನಿಮ್ಮ ಮನೆಯಲ್ಲಿ ಬಂದು ಒಂದು ಲೋಟ ಕಾವೇರಿ ನೀರು ಕೊಟ್ಟಿದ್ದರೂ ನಿಮಗೆ ಆಶೀರ್ವಾದ ಸಿಗುತ್ತದೆ ಅಂತ. ಇದೇ ಕಾರಣ. ಬಿಕಾಸ್ ಹಿ ಈಸ್ ಎ ಚೈಲ್ಡ್ ಆಫ್ ಗಾಡ್, ಥ್ರೂ ಮೈ ಗಿಫ್ಟ್ ಐ ಹ್ಯಾವ್ ಟು ಗ್ರೋ ದಮ್ ಅಪ್. ಆ ಯೋಚನೆಯಿಂದ ನೀವು ಹೋಗಿ ಒಬ್ಬರಿಗೆ ಮಾತನಾಡಿದರೆ, ಅವರನ್ನು ಬೆಳೆಸಿದರೆ, ನಿಮಗೆ ಯಾವಾಗಲೂ ದೇವರು ಆಶೀರ್ವಾದ ಮಾಡುತ್ತಾರೆ. ಅದು ಮರೆಯುವುದಷ್ಟು ದೇವರು ಅನ್ಯಾಯವಂತನಲ್ಲ. ಅಂದರೆ ನಾವು ಮಾಡುವ ಸೇವೆ ಮತ್ತು ಕಾಳಜಿಯನ್ನು ದೇವರು ನೋಡುತ್ತಾ ಇರುತ್ತಾರೆ ಮತ್ತು ಅದಕ್ಕೆ ಮೌಲ್ಯಯುತನಾಗಿರುತ್ತಾನೆ. ಆದರೆ ನಾವು ಪ್ರೀತಿಯಲ್ಲಿ ಬೆಳೆಯದಿದ್ದರೆ ಮತ್ತು ಪ್ರೀತಿಯಲ್ಲಿ ಪರಸ್ಪರ ಸೇವೆ ಮಾಡದಿದ್ದರೆ ನಾವು ಈ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತೇವೆ. ಅದೇ ಇಲ್ಲಿ ಹೇಳಿರೋದು. ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಆದರೆ ಈ ಸ್ವಾತಂತ್ರ್ಯ ದುರುಪಯೋಗಪಡಿಸಬಾರದು ಅಂತ ಇಲ್ಲಿ ಬರೆದಿದೆ. ಯಾವಾಗ ನಾವು ದುರುಪಯೋಗಪಡಿಸುವುದು? ನಾವು ನಮ್ಮ ಫ್ಲೆಶ್ ಅಲ್ಲಿ ನಡೆಯುವಾಗ, ಸ್ವಾರ್ಥಿಗಳಾಗಿ ಜೀವನ ಮಾಡುವಾಗ. ನೀವು ಯಾವ ಸೇವೆಯನ್ನು ಮಾಡದಿಲ್ಲದಿದ್ದರೆ ನಾನು ಯಾಕೆ ನಿಮಗೆ ಸೇವೆ ಮಾಡಬೇಕು ಅಂತ ಹೇಳುವುದು? ನಾನು ಯಾವಾಗಲೂ ಹೇಳುವುದು, ನನಗೇನಾದ್ರೂ ಬೇಕಾಗಿತ್ತಾ? ನಿಮಗೋಸ್ಕರ ದೇವರ ಒಂದು ಉಡುಗೊರೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಹಿಂದೆ ಇದ್ದೀನಿ, ಉಪಯೋಗಿಸಿರಿ ಅಂತ. ಆದರೂ ನೀವು ಉಪಯೋಗಿಸುವುದಿಲ್ಲ. ಹೋಗಿ ಎನ್ಕರೇಜ್ ಮಾಡ್ರಿ, ಅವರಿಗೆ ಮಾತನಾಡ್ರಿ, ಬೆಳೆಸಿಕೊಂಡು ಬರ್ರಿ. ನೀವು ದೇವರಿಗೋಸ್ಕರ ಏನೇನು ಮಾಡುತ್ತಾ ಇದ್ದೀರೋ ದೇವರು ನೋಡುತ್ತಾ ಇದ್ದಾರೆ. ಅದು ಮರೆಯುವುದಷ್ಟು ದೇವರು ಅನ್ಯಾಯವಂತನಲ್ಲ. ಇಫ್ ಯು ಲವ್ ಯುವರ್ ಫಾದರ್, ಮದರ್, ಸಿಸ್ಟರ್, ಬ್ರದರ್ ಮೋರ್ ದ್ಯಾನ್ ಮೀ, ಯು ಆರ್ ನಾಟ್ ಆಫ್ ಮೀ ಅಂತ ದೇವರಿಗೆ ಹೇಳಿದ್ರು. ಮೋರ್ ದ್ಯಾನ್ ದೇವರ ಮಕ್ಕಳಿಗಿಂತ ನಿಮ್ಮ ಮಕ್ಕಳನ್ನು ಪ್ರೀತಿಸಬಾರದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯಾವಾಗ ನೀವು ಚೇಂಜ್ ಆಗುತ್ತೀರಿ? ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದಲ್ಲಿ ನಾವು ಜೀವನ ಮಾಡಿದರೆ ನಮಗೆ ಯಾವುದು ಭಯ ಪಡಬೇಕಾಗಿಲ್ಲ. ಅಲ್ಲಾಂದ್ರೆ ಒಂದೊಂದು ಭಯ ಬರ್ತದೆ. ಒಂದು ಪೇನ್ ಆಗಿದ್ರೆ ಅಯ್ಯೋ ಅದಾಗಿರಬಹುದು, ಇದಾಗಿರಬಹುದು, ಭಯ ಬರ್ತದೆ. ಆದರೆ ದೇವರ ಸ್ವಾತಂತ್ರ್ಯದಲ್ಲಿ ನಾವು ಬದುಕಿದರೆ ತಕ್ಷಣ ಬೆಳಕು ಬರ್ತದೆ. ಕತ್ತಲಲ್ಲಿ ಇದ್ದರೂ ತಕ್ಷಣ ಬೆಳಕು ಬರ್ತದೆ. ಇಲ್ಲದಿದ್ದರೆ ಕತ್ತಲಿನ್ನೂ ಕತ್ತಲೆ ಆಗುತ್ತದೆ. ನೀವ ಚೂಸ್ ಮಾಡಿ. ಇನ್ನೂ ನಿಮಗೆ ಕತ್ತಲಾಗ್ತಾ ಇದ್ರೆ ನೀವು ಸ್ವಾತಂತ್ರ್ಯದಲ್ಲಿ ಜೀವನ ಮಾಡ್ತಾ ಇಲ್ಲ ಅಂತ ಅರ್ಥ. ಕ್ರಿಸ್ತನಲ್ಲಿ ನಾವು ಪಡೆದಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಿಸಪಡಿಸಿಕೊಳ್ಳದಂತೆ ಈ ವಾಕ್ಯ ನಮಗೆ ಎಚ್ಚರಿಕೆ ನೀಡಲಾಗಿದೆ. ನಾವು ದುರುಪಯೋಗ ಪಡಿಸಬಾರದು. ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನಾವು ಸೇವೆ ಮಾಡಬೇಕು. ಈ ಸ್ವಾತಂತ್ರ್ಯ ದುರುಪಯೋಗ ಪಡಿಸುವುದು ನಿಮಗೆ ಹೋರಾಟಗಳನ್ನು ಮಾತ್ರ ಈ ಜೀವನದಲ್ಲಿ ತರುತ್ತದೆ. ನೀವು ಕತ್ತಲೆಯಲ್ಲಿ ಮಾತ್ರ ನೀವು ಇರ್ತೀರಿ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.